ಸರ್ಕಾರಕ್ಕೆ ನಾನು ಗಡುವು ಕೊಡ್ತಾ ಇದ್ದೀನಿ. 12 ತಿಂಗಳ ಒಳಗಡೆ ನಮ್ಮ ನಿಗಮ ಮಂಡಲ ಆಗುಲಾಯಿತು, ನಮ್ಮ ಜೈನ ಶ್ರಾವಕರಿಗೆ ಶಿಖರಜಿ ಯಾತ್ರಾ ಆಗುಲಾಯಿತು, ಬಡವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುಲಾಯಿತು, ಅದೇ ರೀತಿ ನಮ್ಮ ಸೆಲೆಕ್ಷನ್ ಆಗುಲಾಯಿತು. 12 ತಿಂಗಳ ನಂತರ ನಾನು ಸಲ್ಲೇಖನ ತಗೋತೀನಿ. ಆದ ಕಾರಣ ದಯಮಾಡಿ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಸರಿಯಾಗಿ ನಮ್ಮ ಆತ್ಮದ ಜೈನ ಸಮಾಜದ ಆಹ್ವಾನವನ್ನು ಸ್ವೀಕಾರ ಮಾಡಿ ಬೇಗನೆ ನಮ್ಮ ಆಶಾವನ್ನು ಬೇಗನೆ ಪೂರಿಸಬೇಕಂತೇಳಿ ಕೊನೆಯ ಇದು ಸಮ್ಮೇಳನ, ಇನ್ನು ಸಮ್ಮೇಳನ ಅಲ್ಲ, ಇನ್ನು ಇದ್ದಂಥ ಆಂದೋಲನ ಆಗುವಂತ ನೀವು ಮಾಡಬೇಡ್ರಿ ಅಂತೇಳಿ ಕೊನೆಯ ರಿಕ್ವೆಸ್ಟ್. ರಾಜ್ಯಪಾಲ ಇದು ಏನು ನೀವು ಹೇಳ್ತಾ ಇದ್ದಾನೋ ಇದು ಅವ್ರ ಮನವಿ ಕೊಟ್ಟ ರಾಜ್ಯಪಾಲ ಮುಖಾಂತರ ಸರ್ಕಾರಕ್ಕೆ ತಲುಪಿಸ್ತಾ ಇದ್ದೀನಿ. ಸಿದ್ದರಾಮಯ್ಯ ನಿದ್ದೆ ಭಂಗ ಹೆಂಗ್ ಮಾಡ್ತಾರೆ ಅಂದ್ರೆ, ಅವರು ನಮ್ಮ ಸಮಾಜ ಬಗ್ಗೆ ಕಳಕಳಿ ಇಲ್ಲ, ಅವ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ನಮ್ಮ ಸಮಾಜದ ವಿಚಾರದಲ್ಲಿ ನಿದ್ರಾ ಮಾಡ್ತಾ ಇದ್ದಾರ. ಆ ನಿದ್ರಾವನ್ನು ಸಮಾಧಿ ಹಾಗೂ ಹೋರಾಟ ಮೂಲಕ ನಿದ್ರಾ ಭಂಗ ಮಾಡಬೇಕು. ನೀವು ಜೈನರು ಎಲ್ಲೋ ಒಂದ್ ಕಡೆ ಶಾಂತಿ ಪ್ರಿಯರು ಇದ್ದೀರಿ ಅಂತ ಹೇಳಿ ಸರ್ಕಾರ ಹೌದು, ಶಾಂತಿ ಅದರ ಪರಿಣಾಮ ನಾವು ಅನಿಸ್ತಾ ಇದ್ದಾವ. ಆದ್ರೆ ಅವ್ರ ಸ್ವಭಾವ ನಮ್ಮ ಸ್ವಭಾವ ವ್ಯತ್ಯಾಸ ಇದೆ. ನಾವು ನೋಡ್ರಿ 1 ಲಕ್ಷ ಜನ ನೋಡ್ರಿ, ನೀವು ಹೇಳಿದ್ರು ಜೈನ 1.5 ಲಕ್ಷ. ನೀವು ಒಂದು ಕೆಲಸ ಮಾಡ್ರಿ, ಹೊರಗಡೆ ಡ್ರೋನ್ ಮುಖಾಂತರ ನೀವು ಒಂದೊಂದು ತಲೆ ಏನ್ಸ್ರಿ ಇಲ್ಲೇ 1 ಲಕ್ಷ ಕಾಣ್ತಾ ಇದೆ. ಮಾತ್ರ 3 ತಾಲೂಕಾದಾಗ 1 ಲಕ್ಷ ಜನ ಕಾಣ್ತಾ ಇದ್ದಾರ. ನಿಮ್ ಇಡೀ ಕರ್ನಾಟಕ ಎಷ್ಟು ಜನ ಇದ್ದಾರೋ ವಿಚಾರ ಮಾಡ್ರಿ. ಏನ್ರಾಗಿದ್ದಂತ ನಮ್ಗೆ ನ್ಯಾಯ ಒದಗಿಸ್ಕೊಡ್ರಿ. ಅನ್ಯಾಯ ಪದೇ ಪದೇ ಮಾಡಬೇಡಂತೆ ಕೊನೆಯ ಈ ಸಮ್ಮೇಳನ ಮುಖಾಂತರ ನಾವು ಆತ್ಮೀಯ ನಿವೇದನೆ ಮಾಡ್ತಾ ಇದ್ದೀವಿ. ಯಾವ ರೀತಿ ಇರುತ್ತೆ ಅಂತ ಮುಂದಿನ ಉಗ್ರ ಹೋರಾಟ ನೋಡ್ರಿ, ನಾವ್ರೇನ ಕಲ್ತು ಹೋರಾಟ ಮಾಡಕ್ ಹೋರಿಲ್ಲ, ನಾವ್ರೇನ ಇದ್ದಂತ ರೋಡ್ ತಡೆ ಮಾಡೋರಿಲ್ಲ. ನಾವು ಅಹಿಂಸಾತ್ಮಕ ವಿಚಾರಧಾರದಿಂದ ನಾವಾಗೆ ನಾವು ಈ ದೇಶದಲ್ಲಿ ನಮಗೆ ನ್ಯಾಯ ಇಲ್ಲ ಆದ್ರೆ ಈ ದೇಶ ತ್ಯಾಗ ಮಾಡಿ ಈ ದೇಹ ತ್ಯಾಗ ಮಾಡಕ್ಕೆ ಸಿದ್ಧಿದ್ದವು. ಸಲ್ಲೇಖನ ವ್ರತ 12 ತಿಂಗಳ ನಂತರ ನೋಡ್ರಿ, ಜಾತಿ ಗಂತೆ ಏನ್ ಹೇಳ್ತಾ ಇದ್ರ ನಾವು ಮಾಡಿದವು. ಅವ್ ಯಾವ ಮಾಡಿದನ ಅವಂಗ ಕೇಳಿ ಹೋಗ್ರಿ. ಯಾಕಂದ್ರೆ ಕಡಿಮೆ ತೋರಿಸಿಲ್ಲ ಮಾಡಿದವ ಯಾವ್ರ ಒಂದು ಕಟ್ಟಿ ಹಾಕುತ್ತ ಯಾವ್ರ ಒಂದು ಸಿಟಿ ಹಾಕುತ್ತ ಮಾಡಿದನ. ನಾನು ಕರ್ನಾಟಕ ಇದ್ದ 25 ವರ್ಷ ಆಯ್ತು. 25 ವರ್ಷದಲ್ಲಿ ಒಮ್ಮೆ ನನಗೆ ಯಾವ ಕೇಳಿಲ್ಲ ಯಾವ ಜಾತಿ ಅವ್ರ ಜಾತಿ ಗನ್ನ ಆಗಿಲ್ಲ. ಇನ್ ಮನಗಣಂತ ಜಾತಿ ಇದೆ. ಈ ಜಾತಿ ಗಂತಿ ಅಲ್ಲ, ಇನ್ ಮನಗಣಂತ ಜಾತಿ ಗನ್ನ ಇದೆ. ಯಾವ ಸಮಾಜ ಬಿ ಅದಕ್ಕೆ ಸಮರ್ಥನೆ ಇಲ್ಲ ನನಗೆ ಅರಿಸಿಕೊಂಡೆ. ನಾನು ರಾಜ್ಯಪಾಲಗೆ ಬಿ ನಿವೇದನೆ ಮಾಡಿದನ, ರಾಜ್ಯಪಾಲಿಗೆ ಕಿವಿದಲ್ಲಿ ಸುದ್ದ ಹೇಳಿದನ. ಈಗ ನಮ್ಗೆ ಅನ್ಯಾಯ ಆಗ್ತಾ ಇದೆ, ಅದನ್ನ ಸರಿಪಡಿಸ್ರಿ ಅಂತ. ಲಕ್ಷ್ಮಣ ಸವದಿಯವರು ನಮ್ಮ ಪರವಾಗಿದ್ದಾರ, ನಮ್ಮ ಪರವಾಗಿ ಬ್ಯಾಟೆ ಆಡ್ತಾ ಇದ್ದಾರ. ಮತ್ತೆ ಈಗ ಹೋಗಿ ಪುನಃ ಅವ್ರಿಗೆ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಅನೇಕ ಸಚಿವರಿಗೆ ಈ ಕೆಲಸ ಬೇಗನೆ ಆಗ್ಲಿ ಅಂತೇಳಿ ಅವರ ಪ್ರಯತ್ನ ಮಾಡ್ತಾ ಅಂತೇಳಿ ಆಶ್ವಾಸನೆ. ಡಿ.ಕೆ. ಶಿವಕುಮಾರ್ ಅವ್ರು ನಿಮ್ಮ ಮಾತು ಕೇಳ್ತಾ ಇದಾರೆ, ಸಿಎಂ ಅವ್ರು ಯಾಕೆ ಮಾತು ಕೇಳ್ತಾ ಇಲ್ಲ ಅಂತ? ಡಿ.ಕೆ. ಅವ್ರಿಗೆ ಮಾತು ಕೇಳ್ತಾ ಇದ್ರು, ಸಿಎಂ ಬಿ ಮಾತು ಕೇಳ್ತಾ ಇದ್ರು. ನಾವು 5, 6 ಬೇಡಿಕೆ 7 ಬೇಡಿಕೆ ಇಟ್ಟಿದ್ರು. 7 ಬೇಡಿಕೆದಾಗ 4 ಬೇಡಿಕೆ ನಮ್ಮ ಪೂರೈಕೆ ಮಾಡಿದಾರ. ಇನ್ ಮೇನ್ ಪ್ರಮುಖ ಬೇಡಿಕೆ ಐತಿ, ಅದರಲ್ಲಿ ತೊಂದರೆ ಇದೆ, ಅದು ಬಿ ಮಾಡ್ತಾರೆ ಅಂತೇಳಿ ವಿಶ್ವಾಸ ಬಿ ಇದೆ. ಧರ್ಮ ನೋಡ್ರಿ, ನಮ್ಮ ಧರ್ಮದಲ್ಲಿ ಎಲ್ಲ ಭಟ್ಟರಕರು ಸೇರಿ ಒಂದು ಠರಾವ್ ಪಾಸ್ ಮಾಡಿದವ. ಏನ್ ಠರಾವ್ ಪಾಸ್ ಮಾಡಿದವ ಅಂದ್ರೆ, ನಮ್ಮ ಏನು ಸಂಸ್ಕೃತಿ ಪ್ರಾಚೀನ ಸಂಸ್ಕೃತಿ ಐತಿ ಅದ ಪ್ರಕಾರ ಈ ಸಂಸ್ಕೃತಿಯಿಂದ ಹೋಗ್ಬೇಕು, ಬೇರೆ ಹಾದಿ ತುಳಿಬಾಡ ಸಮಾಜ ಅಂತ ಬೋಧನೆ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಶಾಂತಿ ಸಾಗರ ಪರಂಪರೆ ಸರ್ವ ಪರಂಪರೆ ಇದೆ, ಆ ರೀತಿಯಲ್ಲಿ ಹೋಗ್ರಿ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಪಂಡಿತ ವರ್ಗರಿಗೆ ನ್ಯಾಯ ಸಿಗಬೇಕು. ಪಂಡಿತರ ಒಂದು ಮೀಟಿಂಗ್ ಮಾಡಿದವು. ಎಲ್ಲ ಭಟ್ಟರಕ್ಕೂ ಮುಂಜಾನೆ ಮೀಟಿಂಗ್ ಆಗಿತ್ತು. ಎಲ್ಲರೂ ಪಂಡಿತರು ಇಲ್ಲೇ, ಬಾಹುಲಿ ಪಂಡಿತ, ನಮ್ಮ ಪಂಡಿತ, ಎಲ್ಲರೂ ಪಂಡಿತರು ಇಲ್ಲೇ ಇದ್ದಾರು. ಈಗ ಮೀಟಿಂಗ್ ಮಾಡಿದ್ದೆ 8 ದಿವಸನಾಗ ನೀವು ಏನೇನು ಸಮಸ್ಯೆ ಅದೋ ಅದು ಬಗೆಹರಿಸ್ತಾ ಇರೋದು. ಅದೇ ರೀತಿಯಲ್ಲಿ ಪಂಡಿತರು ಎಲ್ಲ ಪಂಡಿತರಿಗೆ ಗೌರ್ಮೆಂಟ್ ಒಳ್ಳೆ ಅನುದಾನ ಕೊಟ್ಟಿದ್ದಿ. ಒಂದು ಪಂಡಿತರ ಕಮಿಟಿ ಮಾಡಿ ಗೌರ್ಮೆಂಟ್ಗೆ ಒಂದು ಹೋಗಿ ಅವ್ರಿಗೆ ಸ್ವಾಗತ ಮಾಡ್ತಾರೆ ಅಂತೇಳಿ ಒಂದು ಸಂದೇಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.